ಸ್ನೇಹಿತರೆ, ಜಿಎನ್ಎನ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ವೆಸ್ಟ್ ಏಷ್ಯಾ ಯುದ್ಧ ನಡೀತಾ ಇದ್ರೂ ಕೂಡ ಭಾರತ ಸೇರಿದಂತೆ ಕೆಲವು ಆಯ್ದ ಮಿತ್ರ ದೇಶಗಳ ಹಡಗುಗಳಿಗೆ ಹಾರ್ಮುಜ್ ಜಲಸಂಧಿಯನ್ನ ಹಾದು ಹೋಗುವಂತಹ ಪರ್ಮಿಷನ್ ಅನ್ನ ಇರಾನ್ ನೀಡಿದೆ. ಇತರ ಬೇರೆ ಯಾವ ದೇಶಗಳಿಗೂ ಕೂಡ ಪರ್ಮಿಷನ್ ಅನ್ನ ನೀಡಿಲ್ಲ. ಅವುಗಳ ಮೇಲೆ ನಿರ್ಬಂಧ ಅನ್ನೋದು ಇದೆ ಅಂತ ಹೇಳಿ ಇರಾನ್ ತಿಳಿಸಿದೆ. ಸಂಘರ್ಷ ಪೀಡಿತ ವಲಯದಲ್ಲಿ ಆಂಶಿಕ ನಿರ್ಬಂಧವನ್ನ ಇರಾನ್ ಮುಂದುವರೆಸಿದೆ. ತನ್ನೊಂದಿಗೆ ಯಾರು ನಿಕಟ ಸಂಬಂಧವನ್ನ ಹೊಂದಿದವೋ ಅಂತಹ ದೇಶಗಳಿಗೆ ಮಾತ್ರ ಈ ಜಲಸಂಧಿಯನ್ನ ತೆರೆದಿದೆ. ಈ ಹಾರ್ಮುಜ್ ಜಲಸಂಧಿಯನ್ನ ಹಾದು ಹೋಗೋದಕ್ಕೆ ಅನುಮತಿ ಪಡೆದಿರುವಂತಹ ದೇಶಗಳು ಯಾವ್ಯಾವುದು ಅಂದ್ರೆ ಭಾರತ, ರಷ್ಯಾ, ಚೀನಾ, ಪಾಕಿಸ್ತಾನ ಹಾಗೆ ಇರಾಕ್. ಈ ಜಲಸಂಧಿಯನ್ನ ಸಂಪೂರ್ಣವಾಗಿ ಮುಚ್ಚಲಾಗಿಲ್ಲ ಅಂತ ಹೇಳಿ ಇರಾನಿನ ಸರ್ಕಾರಿ ಟೆಲಿವಿಷನ್ಗೆ ನೀಡಿದ ಸಂದರ್ಶನವೊಂದರಲ್ಲಿ ದೇಶದ ವಿದೇಶ ಸಚಿವ ಅಬ್ಬಾಸ್ ಅಗಾರ್ಚಿ ಅವರು ಹೇಳಿದ್ದಾರೆ. ಈ ಏರ್ಪಾಡಿನ ಪ್ರಯೋಜನವನ್ನ ಭಾರತೀಯ ಹಡಗುಗಳು ಈಗಾಗಲೇ ಪಡ್ಕೊಂಡಿದ್ದಾವೆ ಅಂತ ಹೇಳಿ ಕೂಡ ಅವರು ತಿಳಿಸಿದ್ದಾರೆ. ಹಲವು ಹಡಗುಗಳ ಮಾಲೀಕರು ಅಥವಾ ಹಡಗುಗಳ ಮಾಲೀಕತ್ವ ಹೊಂದಿರುವಂತಹ ದೇಶಗಳು ನಮ್ಮನ್ನ ಸಂಪರ್ಕಿಸಿ ಹಾರ್ಮುಜ್ ಜಲಸಂಧಿಯ ಮುಖಾಂತರ ಸುರಕ್ಷಿತವಾಗಿ ಹಾದು ಹೋಗೋದಕ್ಕೆ ಅವಕಾಶ ನೀಡುವಂತೆ ಕೋರಿದ್ದಾರೆ. ಮಿತ್ರ ದೇಶಗಳೆಂದು ನಾವು ಭಾವಿಸಿರುವಂತಹ ಕೆಲವು ದೇಶಗಳಿಗೆ ಹಾಗೂ ಇತರ ಕಾರಣಗಳಿಗಾಗಿ ವಿನಾಯಿತಿ ನೀಡಲು ನಾವು ನಿರ್ಧರಿಸಿರುವಂತಹ ದೇಶಗಳಿಗೆ ಸುರಕ್ಷಿತವಾಗಿ ಸಾಗೋದಕ್ಕೆ ನಮ್ಮ ಸಶಸ್ತ್ರ ಪಡೆಗಳು ಅವಕಾಶವನ್ನ ನೀಡಿದವೆ ಅಂತ ಹೇಳಿ ಹರಾರ್ಜಿ ಅವರು ಹೇಳಿದ್ದಾರೆ. ಆದ್ರೆ ಶತ್ರು ದೇಶಗಳು ಹಾಗೆ ಅವುಗಳ ಮಿತ್ರ ದೇಶಗಳಿಗೆ ಹಾರ್ಮುಜ್ ಜಲಸಂಧಿಯು ನಿರ್ಬಂಧಿತ ಪ್ರದೇಶವಾಗಿಯೇ ಮುಂದುವರಿಯುತ್ತೆ ಅಂತ ಹೇಳಿ ಕೂಡ ಅವರು ಹೇಳಿದ್ದಾರೆ. ಅಮೆರಿಕ, ಇಸ್ರೇಲ್ ಹಾಗೆ ಈ ಸಂಘರ್ಷದಲ್ಲಿ ಒಳಗೊಂಡಿರುವಂತಹ ಕೆಲವು ಕೊಲ್ಲಿ ದೇಶಗಳ ಹಡಗುಗಳಿಗೆ ಈ ಜಲಸಂಧಿಯನ್ನ ಹಾದು ಹೋಗೋದಕ್ಕೆ ಅವಕಾಶ ನೀಡೋದಿಲ್ಲ ಅಂತ ಹೇಳಿ ಅವರು ಖಡಾಖಂಡಿತವಾಗಿ ತಿಳಿಸಿದ್ದಾರೆ.